ಬೆಂಗಳೂರಿನ ಮಾಗಡಿ ರಸ್ತೆ ಸಮೀಪದ ಎಲೆಕೋಡಿಗೆಹಳ್ಳಿಯಲ್ಲಿ ನಿರ್ಮಾಣಗೊಂಡಿರುವ ಚೋಳರ ಕಾಲದ ಇತಿಹಾಸ ಪ್ರಸಿದ್ಧ ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ಪಂಚಮುಖಿ ಶಂಭುಲಿಂಗೇಶ್ವರ ಮಹಾಗಣಪತಿ ನೂತನ ದೇವಾಲಯದ ಲೋಕಾರ್ಪಣೆ ಮತ್ತು ಧಾರ್ಮಿಕ ಸಭೆ ಇಂದು ನಡೆಯಿತು. ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇಗುಲ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಬಾಳೆಹೊನ್ನೂರಿನ ಶ್ರೀರಂಭಾಪುರಿ ಪೀಠದ ಜಗದ್ಗುರು ಡಾ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಉಜ್ಜಯಿನಿ ಮಹಾಸಂಸ್ಥಾನದ ಜಗದ್ಗುರು ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಎಸ್ಟಿ ಸೋಮಶೇಖರ್, ದೇಗುಲದ ಪುನರುದ್ಧಾರಕ ಡಾ ಎನ್ ನಂಜುಂಡೇಶ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಗಳ ದೇವರುಗಳ ಉತ್ಸವ, ಜಾನಪದ ಕಲಾತಂಡಗಳ ಮೂಲಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರುಗು ನೀಡಿದವು. ದೇವಾಲಯ ನಿರ್ಮಾಣಕ್ಕೆ ಸಹಕರಿಸಿದ ಗಣ್ಯರು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಾಧಕಿಯರನ್ನು ಇದೇ ವೇಳೆ ಅಭಿನಂದಿಸಲಾಯಿತು. ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಧರ್ಮ ಉಳಿದರೆ ಸಂಸ್ಕೃತಿ ಉಳಿಯಲು ಸಾಧ್ಯ. ಧರ್ಮ ಸಂಸ್ಕೃತಿಗಳು ಜೀವನದ ಅವಿಭಾಜ್ಯ ಅಂಗಗಳಾಗಿದ್ದು, ಸಮಾಜದಲ್ಲಿ ಧರ್ಮವನ್ನು ಮೆರೆಯುವ ಸ್ಥಿತಿ ಬಂದಿರುವುದು ಬೇಸರದ ಸಂಗತಿ. ಹಾಗಾಗಿ ಧರ್ಮ ಸಂಸ್ಕೃತಿ ಉಳಿಯಲು ಎಲ್ಲರೂ ಮುಂದಾಗಬೇಕು. ಪರಸ್ಪರ ದ್ವೇಷ ಸೂಯೆ ಮರೆತು ಸಹಬಾಳ್ವೆಯ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು. ಭಾರತದಲ್ಲಿ ನಮ್ಮ ಊರು ಅಥವಾ ನಗರದ ಕೇಂದ್ರಿತ ದೇವಸ್ಥಾನ ಏನಿದೆ ಅದನ್ನ ನೀವು ಹುಡುಕಬೇಕು. ಅದೇ ಮುಖ್ಯ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಪಾರಂಪರೆ, ನಮ್ಮ ಧರ್ಮ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋದು. ಆ ಧರ್ಮದಲ್ಲಿ ಸಂಘಟನೆ ಆಗುವಂಥದ್ದು ಇಡೀ ಸಮಾಜದ ಒಂದು ಎಲ್ಲ ಚಟುವಟಿಕೆಗಳು ಮುಂದುವರಿಯುವಂಥದ್ದು. ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯರು, ವೀರಶೈವ ಧರ್ಮದಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು. ಈ ಧರ್ಮ ಉಳಿಸಿ ಬೆಳೆಸುವ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ನಮ್ಮ ವಿಚಾರಧಾರೆ, ತತ್ವ ಸಿದ್ಧಾಂತಗಳು ಏನೇ ಇದ್ದರೂ ಧರ್ಮ ಚಿಂತನೆ ಅತ್ಯವಶ್ಯ ಎಂದರು. ಕಣ್ಣು ಕಿತ್ತರೆ ಬದುಕುವೆ, ನನ್ನ ಕಿವಿ ಕೊಯ್ದರೆ ಬದುಕುವೆ, ದೇಹದ ಅಂಗ ಅವಯವಗಳನ್ನು ಹೂನ ಮಾಡಿದರೆ ಬದುಕಬಲ್ಲೆ. ಸಿದ್ದಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯರು, ಸಮಾಜದಲ್ಲಿ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಭಾವ ಸದಾ ಉಳಿಯಬೇಕು. ವೈಜ್ಞಾನಿಕ ಯುಗದಲ್ಲಿ ನೂತನ ಆವಿಷ್ಕಾರಗಳಿಂದ ಜೀವನದ ಆಯಾಮಗಳು ಬದಲಾಗುತ್ತಿದ್ದು, ಆಂತರಿಕವಾಗಿ ಮಾನವನ ಪರಿಪಕ್ವವಾಗಲು ಆಧ್ಯಾತ್ಮಿಕತೆ ಅಗತ್ಯ ಎಂದು ಆಶೀರ್ವಚನ ನೀಡಿದರು. ಆಧ್ಯಾತ್ಮ ಆಚಾರ್ಯ ಗುರು ಪರಂಪರೆಯ ಬಗ್ಗೆ ವಿಶೇಷವಾಗಿರತಕ್ಕಂಥ ಭಕ್ತಿ ಶ್ರದ್ಧೆಗಳು ಸನಾತನ ಕಾಲದಿಂದ ಇರುವಂತದ್ದನ್ನು ನೋಡ್ತೇವೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಪರಮೇಶ್ವರ್, ಇಂತಹ ದೇಗುಲ ಬೆಂಗಳೂರಿನಲ್ಲಿಯೇ ಇಲ್ಲವಾಗಿದ್ದು ಭಕ್ತಾದಿಗಳನ್ನು ಹೆಚ್ಚು ಆಕರ್ಷಿಸುತ್ತಿದೆ ಎಂದರು. ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡ್ತಾವ್ರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಗಣ್ಯರು ಮಠಾಧೀಶಗಳು ಬಂದು ಇವತ್ತು ಒಂದು ಉದ್ಘಾಟನೆ ಆಗಿ ಲೋಕಾರ್ಪಣೆ ಆಗ್ತದೆ. ಒಂದು ತುಂಬ ಇಡೀ ಮಾಗಡಿ ರಸ್ತೆಯಲ್ಲೇ ಒಂದು ಉತ್ತಮ ದೇವಸ್ಥಾನ ಅಂತ ಹೇಳ್ಬೋದು.